ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು. ಅಂದಹಾಗೆ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು, 11 ಗಂಟೆನೇ ಆಯಿತು. ಒಬ್ಬಳೇ ಮನೆಯಲ್ಲಿದ್ದರೆ ಅಂತೂ ಸಿಕ್ಕಾಪಟ್ಟೆ ಬೋರ್, ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಏನು ಮಾಡಬೇಕು ಅಂತ. ಬಟ್ ಸ್ಟಿಲ್ ಔಟ್ಸೈಡ್ ಫುಡ್ ಬೇಡ ಅಂತ ನನಗೋಸ್ಕರ ಚಪಾತಿ ಹಾಗೆಯೇ ಪನ್ನೀರ್ ಪಲ್ಯ ಮಾಡಿಕೊಂಡೆ. ಸೊ ನಾನು ಬ್ರೇಕ್ಫಾಸ್ಟ್ ಆಗಬೇಕಾದ್ರೇ ಮಧ್ಯಾಹ್ನ 1 ಗಂಟೆ ಆಯಿತು. ಹಾಗೆ ಟಿಫಿನ್ಗೂ ರೆಡಿ ಮಾಡಿಕೊಂಡೆ. ಆಫೀಸ್ ಬೇರೆ ಇದೆ, ಇವತ್ತು ಬೇರೆ ಓನಾಗಿ ಹೋಗಬೇಕು. ಅದಕ್ಕೆ ಟಿಫಿನ್ ಬೇರೆ ರೆಡಿ ಮಾಡ್ಕೊಂಡು ಟಿಫಿನ್ ಎಲ್ಲ ಕಟ್ಕೊಂಡೆ. ಇನ್ನು ಇವಾಗ ಬೇರೆ ಸಮ್ಮರ್ ಅಲ್ವಾ, ತುಂಬ ಸೆಕೆ, ಏನಾದರೂ ಜ್ಯೂಸ್ ಕುಡಿತಾ ಇರೋಣ ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಈಗ ನಾನು ಎಳ್ಳು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಳ್ಳು ಜ್ಯೂಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಎಳ್ಳು ಜ್ಯೂಸ್ ವೆರಿ ಸಿಂಪಲ್, ವೆರಿ ಸಿಂಪಲ್, ಅಂದರೆ ತುಂಬ ಸಿಂಪಲ್, ಆಮೇಲೆ ಅಷ್ಟೇ ರುಚಿಯಾಗಿ ಬೇರೆ ಇರುತ್ತೆ. ಸೊ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ ಎಳ್ಳು ತಗೊಂಡಿದ್ದೀನಿ, ಬಿಳಿ ಎಳ್ಳು. ಇದನ್ನು ತೊಳೆದು ಈಗ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಇದೀಗ 1 ಲವಂಗ, ಹಾಗೆಯೇ ಬೆಲ್ಲ ನಿಮಗೆ ಎಷ್ಟು ರುಚಿಗೆ ಅನ್ನೋದಕ್ಕಿಂತ ಸ್ವೀಟ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಇದೆಲ್ಲನ ಜೊತೆಗೆ ರುಬ್ಕೊಂಡ್ರೆ ಆಯಿತು. ನಾನಂತೂ ಸ್ವೀಟ್ ಸ್ವಲ್ಪ ಜಾಸ್ತಿನೇ ತಿಂತೀನಿ. ಸೊ ಜ್ಯೂಸ್ಗೂ ಅಷ್ಟೇ ಬೆಲ್ಲ ಜಾಸ್ತಿನೇ ಹಾಕ್ತೀನಿ. ಸ್ವೀಟ್ ಇದ್ದಷ್ಟು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಹಾಗಾಗಿ 2 ಬೆಲ್ಲ ಪೀಸ್, ಒಂದೇ ಏಲಕ್ಕಿ. ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಫಸ್ಟ್ ರುಬ್ಕೊಳ್ಳೋಣ. ಚೂರೇ ನೀರು ಹಾಕ್ಕೊಳ್ಳಿ, ಇಲ್ದಿದ್ರೆ ಅದು ಕರೆಕ್ಟಾಗಿ ಗ್ರೈಂಡ್ ಆಗಲ್ಲ ಎಳ್ಳು. ಇವಾಗ ಸರಿಯಾಗಿ ಗ್ರೈಂಡ್ ಆಗಿದೆ ಅನ್ಕೋತೀನಿ. ಓಕೆ, ಪರವಾಗಿಲ್ಲ. ನೋಡಿ, ಇನ್ನು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. 1 ಲೋಟ, 2 ಲೋಟ, ನಾನು 1-2 ಲೋಟ ನೀರು ಹಾಕೋತೀನಿ. ಆಮೇಲೆ ಮತ್ತೊಂದು ಸಲ ಗ್ರೈಂಡ್ ಮಾಡ್ತೀನಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಜ್ಯೂಸ್ ರೆಡಿ ಇದೆ. ಇನ್ನೂ ಕೂಡ ನೀರು ಹಾಕೋಬೋದು ಅಂತ ಅನ್ನಿಸ್ತಿದೆ ನನಗೆ, ನೋಡೋಣ. ಎಳ್ಳು ಸಿಕ್ಕಾಪಟ್ಟೆ ರುಚಿ, ತುಂಬ ರುಚಿಯಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ನೀರು ಹಾಕೋತೀನಿ ನಾನು. ನಮ್ಮಮ್ಮ ಆ್ಯಕ್ಚುಲಿ ಎಳ್ಳು ಜ್ಯೂಸನ್ನ ಹೆಂಗೆ ಮಾಡ್ತಾರೆ ಅಂದರೆ, ಕಡಿಯೋ ಕಲ್ಲಿರುತ್ತಲ್ವ, ಕಲ್ಲಲ್ಲಿ ಅವರೇ ರುಬ್ಬಿಟ್ಟು ಮಾಡೋದು. ನಾವೆಲ್ಲ ಮಿಕ್ಸಿ ಯೂಸ್ ಮಾಡ್ತೀವಿ. ಇಲ್ಲಿ ಬೇರೆ ಕಡಿಯೋ ಕಲ್ಲು ಎಲ್ಲಿದೆ ಅಲ್ವಾ, ಹಾಗೆ. ಜ್ಯೂಸ್ ರೆಡಿ ಇದೆ. ಇದಕ್ಕೊಂದು ಸ್ವಲ್ಪ ಐಸ್ ಪೀಸ್ ಹಾಕ್ತೀನಿ. ಐಸ್ ಪೀಸ್ ಇದಕ್ಕೆ ಹಾಕ್ತೀನಿ. ಕೋಲ್ಡ್ ಇದ್ದರೆ ಜ್ಯೂಸ್ ಕುಡಿಯೋರಿಗೆ ಚೆನ್ನಾಗಿರುತ್ತೆ. ಮತ್ತು ಐಸ್ ಹಾಕಿಲ್ಲ ಅಂದರೆ ಕುಡಿಯೋಕ್ಕಾಗಲ್ಲ. ನೀವು ಬೇಕಾದರೆ ಜ್ಯೂಸ್ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟು ಆಮೇಲೂ ಕುಡಿಬೋದು. ನಾನು ಐಸ್ ಪೀಸ್ ಹಾಕ್ತೆ. ಜ್ಯೂಸ್ ರೆಡಿ ಇದೆ. ಸೊ ಕುಡಿದು ನೋಡೋಣ. ನಾನು ಸ್ಕಿನ್ ಕೇರ್ ಮಾಡೋದು ತುಂಬ ಕಡಿಮೆ. ಡೈಲಿ ಮೇಕಪ್ ಇರುತ್ತೆ. ಮೇಕಪ್ ಹಚ್ಕೊಂಡು ತುಂಬ ಲೈಟಾಗಿ ನಾನು ಮೇಕಪ್ ಹಚ್ಕೊಂಡು ಸ್ಕಿನ್ಗೋಸ್ಕರ ಏನೂ ಮಾಡ್ತಿಲ್ವಲ್ಲ ಅಂತ ಕೆಲವೊಂದು ಸಲ ನನಗೆ ಫೀಲ್ ಆಗುತ್ತೆ. ಸೊ ಒಂದು 10 ದಿನದಿಂದ ಆ ಫೀಲ್ ಇತ್ತು ನನಗೆ. ಹಾಗಾಗಿ 10 ದಿನದಿಂದ ಈ ಐಸ್ ಕ್ಯೂಬ್ನ ಫೇಸ್ಗೆ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಸುಮ್ಮನೆ ಮಾಡೋಣ, ಏನಾದರೂ ಆಗ್ಬೋದು. ಫೇಸ್ಗೆ ಪೋರ್ಸ್ ಎಲ್ಲ ಇರುತ್ತಂತಲ್ವ, ಅದು ಹೋಗುತ್ತೆ ಅಂತ ಅಂತಾರೆ. ಅದು ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಸೆಕೆಗೆ ಅಂತೂ ಖುಷಿಯಾಗುತ್ತೆ. ಅದಕ್ಕಾದರೂ ಹಚ್ಕೊಳ್ಳೋದು ಅಲ್ವಾ. 6 ಕ್ಯೂಬ್ ಇದೆ. 6 ಕ್ಯೂಬ್ನು ಮುಖಕ್ಕೆ ಹಚ್ಕೋತೀನಿ ನಾನು. ಆಫೀಸ್ ಹೋಗೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಅಂದರೆ ಮೇಕಪ್ಗಿಂತ ಮುಂಚೆ. ಅದೇ ಏನಾದರೂ ನಾನು ಆಫೀಸ್ ಹೋಗಿಲ್ಲ ಅಂತ ಏನಾದರೂ ಇದ್ದರೆ, ಅಥವಾ ಮನೆಯಲ್ಲೇ ನಾನು ಏನಾದರೂ ಇದ್ದಿದ್ದರೆ
ನನ್ನ ಮುಖಕ್ಕೆ ಏನೂ ಹಚ್ತಾನೇ ಇರ್ತಿರ್ಲಿಲ್ಲ ನಾನು. ಮುಖ ಒಂದು ನನಗೆ ಉದಾಸೀನ, ಇನ್ನೊಂದು ನಂಗೆ ಅದ್ರ ಬಗ್ಗೆ ಈ ಸನ್ಸ್ಕ್ರೀನ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು ಅಷ್ಟೊಂದು ನಾಲೆಜೇ ಇಲ್ಲ ನನಗೆ. ಹಾಗಾಗಿ ಏನೂ ಮಾಡೋಕ್ಕೆ ಹೋಗಲ್ಲ. ಊರಲ್ಲಿರಬೇಕಾದ್ರೆ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿತ್ತು. ಬಟ್ ಇವಾಗಲೂ ನಾನೊಂದು 2 ವಾರ ಊರಲ್ಲಿದ್ದರೆ ನನ್ನ ಫೇಸ್ ಮತ್ತೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಆದರೆ ಮೇ ಬಿ ಡೈಲಿ ಮೇಕಪ್ ಮಾಡೋದ್ರಿಂದಲೋ ಏನೋ ಸ್ಕಿನ್ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ಕಿನ್ನಲ್ಲಿ. ಹಿಂಗೆ ಕೆಲವೊಂದು ಮಾರ್ಕ್ ಇದೆ, ಅವಾಗವಾಗ ಪಿಂಪಲ್ ಬೀಳ್ತಿರುತ್ತೆ. ಈ ಪಿಂಪಲ್ ಬಿದ್ದರೆ ಗೊತ್ತಲ್ವ ನಿಮಗೆ, ಆ ಮಾರ್ಕ್ ಅಂತೂ ತುಂಬ ದಿನ ಹೋಗಲ್ಲ. ಅದಕ್ಕೆಲ್ಲ ಏನಕ್ಕೆ ಟ್ರೀಟ್ಮೆಂಟ್ ಹೋಗಬೇಕು ಅಂತ ನಾನು ಹೋಗೋದು ಇಲ್ಲ. ಆಮೇಲೆ ಬೆಂಗಳೂರಲ್ಲಿ ಗೊತ್ತಲ್ವ ನಿಮಗೆ, ಒಂದು ಅಪಾಯಿಂಟ್ಮೆಂಟ್ಗೆ 1,500 2,000 ತಗೋತಾರೆ. ಅದಕ್ಕೆ ಹೋಗಿ ಅದನ್ನು ತಗೊಂಡ್ರೂ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಹೇಳಿ, ಸುಮ್ಮನೆ ಹಂಗೆ ತಂದಿಡೋದೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೋ ಹೋಗಲ್ಲ, ಸುಮ್ಮನೆ ಇರೋದು. ಆಮೇಲೆ ನೀವು ಜಾಸ್ತಿ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಂಡ್ರೆ ನಿಮ್ಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಮುಖದಲ್ಲಿ ಅದಿದೆ ಇದಿದೆ ಅಂತ. ನಾನಂತೂ ಜಾಸ್ತಿ ನನ್ನ ಮುಖ ಕನ್ನಡಿಯಲ್ಲಿ ನೋಡೋದೇ ಇಲ್ಲ, ಅಬ್ಸರ್ವ್ ಮಾಡೋಕ್ಕೂ ಹೋಗಲ್ಲ. ಈ ಫೋನಲ್ಲಿ ಆಡಿಯೋ ಚೆನ್ನಾಗಿ ಕ್ಯಾಚ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಮನೆ ಪಕ್ಕ ರೋಡ್ ಇದೆಯಲ್ವ, ವೆಹಿಕಲ್ ತುಂಬ ಮೂವ್ ಆಗ್ತಿರುತ್ತೆ, ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ. ಯೂಟ್ಯೂಬಲ್ಲಿ ನಾನು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ ಆಗಲಿ ಅಥವಾ ವ್ಯೂ ಟೈಮ್ ಆಗಲಿ ಎಲ್ಲನೂ ರಿವರ್ಸ್ ಬರ್ತಿದೆ ನಂದು. ಇನ್ನು ಮುಂದೆ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಂತ. ನೋಡಿ ಫೇಸ್ ಎಲ್ಲ ಪಿಂಕ್ ಆಯಿತು. ನ್ಯಾಚುರಲ್ ಬ್ಲಷ್ ಇದು. ನಾನು ಜ್ಯೂಸ್ ಟೇಸ್ಟ್ ನೋಡಿದೆ, ಸ್ವೀಟ್ ನನಗೆ ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದಕ್ಕೋಸ್ಕರ ಬೆಲ್ಲದ ಹುಡಿ ಹಾಕ್ತಾಯಿದ್ದೀನಿ. ನಂಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕು. ಅಲ್ಲೊಂದು ಸ್ವಲ್ಪ ಕುಡಿದ್ಬಿಟ್ಟು ಆಫೀಸಿಗೆ ತಗೊಂಡೋಗ್ತೀನಿ. ಸಂಜೆ ಹೊತ್ತು ಕುಡಿಯೋಕೆ ಖುಷಿಯಾಗುತ್ತೆ. ಸಖತ್ತಾಗಿದೆ. ಕೊರೋನಾಗೆ ತುಂಬಿಸ್ಕೊಂಡು ಹೋಗ್ತಿದ್ದೀನಿ. ರೆಡಿ ಇದೆ. ಕೊಡ್ತೀನಿ. ಊರಿಂದ ಮಾವಿನಕಾಯಿ ಅಕ್ಕ ತಂದಿದ್ಲು, ಸೊ ನನಗೂ ಒಂದೆರಡು ಕೊಟ್ಟಿದ್ದಾಳೆ. ಅದನ್ನು ನಾನು ಟಿಫಿನಿಗೆ ತಗೊಂಡು ಹೋಗ್ತೀನಿ. ಇದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಸಖತ್ತಾಗಿದೆ, ತುಂಬ ಸ್ವೀಟ್, ತುಂಬ ಚೆನ್ನಾಗಿದೆ. ಸೊ ನೆಂಟ್ರಿದಾರ ಅಂತ ಸರಿಯಾಗಿ ನೋಡಬೇಕಾಗುತ್ತೆ. ನೆಂಟ್ರಂದರೆ ಯಾರು ಗೊತ್ತಾ? ಹುಳ. ಏನಿಲ್ಲ, ಆರಾಮಾಗಿ ತಿನ್ಬೋದು. ಗೆರಟೆ, ಮೊದಲು ನಾವು ಗೆರಟೆಗೆ ಜಗಳ ಮಾಡ್ಕೋತಿದ್ವಿ, ನನಗೆ ಗೆರಟೆ ಅಂತ. ಸೂಪರ್. ಊರಲ್ಲಿ ಈ ಗೆರಟೆ ಎಲ್ಲ ಕ್ಲೀನಾಗಿ ತಿಂದಮೇಲೆ, ಮಂಗಳೂರು ಉಡುಪಿಯವ್ರಿಗೆ ಗೊತ್ತಿರುತ್ತೆ, ನಾವೇನು ಮಾಡ್ತೀವಿ ಗೊತ್ತಾ? ಯಾರನ್ನಾದ್ರು ಕರೆಯೋದು. ಇವಾಗ ನಮ್ಮ ಅಕ್ಕನ ಕರೆಯೋದು, ಕಲ್ಬಿಟ್ಟವಳು ಏನು ಓ ಅಂತ ಅಂದಾಗ ಸೂಂಬೆ ಅಂತ ಹೇಳೋದು.
ಸುಮ್ಮನೆ ಅಂತೇಳಿ ಈ ಗೆರಟೆನ ಜೋರಾಗಿ ಎಸೆಯೋದು, ಎಸೆದ್ಬಿಟ್ಟು ಅದ್ರ ಹಿಂದೆ ಓಡೋಗು ಅಂತ. ಅದೊಂಥರ ತಮಾಷೆ. ಅದಕ್ಕೆ ಅವ್ರು ರಿಟರ್ನ್ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಗಂಡನ್ನ ಮಾರಿಬಿಟ್ಟು ಆ ದುಡ್ಡು ನನಗೆ ಕೊಡು ಅಂತ. ಸೊ ಅದು ಇವಾಗಲೂ ನಾವು ಮಾಡ್ತೀವಿ. ನಾವು ಮಾವಿನ ಹಣ್ಣು ತಿಂದಾಗ, ಗೆರಟೆ ಇದ್ದಾಗ ಇವಾಗಲೂ ಅದನ್ನು ಮಾಡ್ತಾ ಇರ್ತೀವಿ ನಾವು. ನಾನೇನಾದರೂ ಕರೆದ್ರೆ ಯಾರಾದರೂ ರೆಸ್ಪಾಂಡ್ ಮಾಡಿದರೆ ನಾನು ಹೇಳ್ತೀನಲ್ಲ, ನಾನೊಂಥರ ವಿನ್ ಆಗಿರೋ ಥರ ಫೀಲ್ ನನಗೆ ಆವಾಗ. ಆ ಥರ. ಆಫೀಸ್ಗೆ ರೆಡಿ ಆದೆ. ಇವಾಗ ಆಟೋ ಬುಕ್ ಮಾಡಬೇಕು. ಎಳ್ಳು ಬಾಯ್ ಎಲ್ರಿಗೂ. ಇದು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.